ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಅಪ್ಡೇಟು ಅಫ್ಕೋರ್ಸ್ ಕಮ್ಮಿ ಬರ್ತಾ ಇದೆ, ಸೊ ವಿಡಿಯೋನು ಕೂಡ ಸ್ವಲ್ಪ ಚಿಕ್ಕದಾಗಿರುತ್ತೆ, ಸ್ಪೀಡಾಗಿ ಮುಗಿಸ್ಬೋಣ. ಮೊದಲನೇದಾಗಿ ನಮ್ಮ ಶಿನ್ಸುಗೆ ನಾಕಮುರಾ ಅವರ ಬಗ್ಗೆ ಮಾತಾಡೋದಾದರೆ, ಸ್ಮ್ಯಾಕ್ ಡೌನ್ನಲ್ಲಿ ನಮ್ಮ ಶಿನ್ಸುಗೆ ನಾಕಮುರಾ ಅವರು ಟೀಸ್ ಮಾಡಿದ್ದಾರೆ, ನಾನು ಒಬ್ಬ ಮಿಸ್ಟ್ರಿ ಪಾರ್ಟ್ನರ್ನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ. ನಮ್ಮ MFT ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ನ ಗೆದ್ದಾಗ ನಮ್ಮ ಶಿನ್ಸುಗೆ ನಾಕಮುರಾ ಅವರು ಹೇಳ್ತಾರೆ, ನಿಮ್ಮನ್ನ ಸೋಲಿಸಿ ಆ ಒಂದು ಚಾಂಪಿಯನ್ಶಿಪ್ನ ತಗೊಳ್ಳೋದಕ್ಕೆ ನಾನೊಬ್ಬ ಮಿಸ್ಟ್ರಿ ಪಾರ್ಟ್ನರ್ನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ. ನೋಡಬೇಕು ಆ ಒಬ್ಬ ಮಿಸ್ಟ್ರಿ ಪಾರ್ಟ್ನರು ಯಾರಾಗಿರ್ತಾರೆ ಅಂತ. ಆ್ಯಂಡ್ ರೂಮರ್ಸ್ಗಳು ಬರ್ತಿರೋ ಪ್ರಕಾರ ಹಿರೋಮು ತಾಕಾಯಾಶಿ ಅವರು ಆಗಿರ್ತಾರೆ ಅಂತ ರೂಮರ್ಸ್ಗಳು ಬರ್ತಾ ಇದೆ. ಸೊ ಶಿನ್ಸುಗೆ ನಾಕಮುರಾ ಹಾಗೆ ನಮ್ಮ ಟಾಮಾ ಟೊಂಗಾ ಅವರ ನಡುವೆ WWE ಅವರು ಬ್ಯಾಕ್ ಸ್ಟೇಜಲ್ಲಿ ಸೆಗ್ಮೆಂಟ್ಗಳನ್ನ ತೋರಿಸ್ತಾ ಇದ್ರು. ಆ್ಯಂಡ್ ಈಗ ಅವ್ರ ಕಡೆ ಹಾಕು ಅವರ ಎಂಟ್ರಿ ಆಗಿದೆ. ಆ್ಯಂಡ್ ಆ ಕಡೆ ಟಾಮಾ ಟೊಂಗಾ ಅವರೆಲ್ಲ ಸೇರಿಕೊಂಡು ನಮ್ಮ ಶಿನ್ಸುಗೆ ನಾಕಮುರಾ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ರು. ಆ್ಯಂಡ್ ಅದರ ನಿಟ್ಟಿನಲ್ಲೇ ನಮ್ಮ ಶಿನ್ಸುಗೆ ನಾಕಮುರಾ ಅವರು ಈಗ ಟ್ಯಾಗ್ ಟೀಮ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡೋಣ ಗೈಸ್, WWE ಅವರು ಇದನ್ನೆಲ್ಲದನ್ನು ಕೂಡ ಯಾವಾಗ ತೋರಿಸ್ತಾರೆ ಅಂತ. ಒಟ್ಟಿನಲ್ಲಿ ದಿನೇ ದಿನೇ ಸ್ಮ್ಯಾಕ್ ಡೌನ್ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಚಾಂಪಿಯನ್ಶಿಪ್ ಫ್ಯೂಡಿಗೆ ಈಗ ನಮ್ಮ ಫಿನ್ ಬ್ಯಾಲರ್, ಗಂತರ್, ಸ್ಯಾಮಿ ಝೈನ್ ಹಾಗೆ ನಮ್ಮ ರ್ಯಾಂಡಿ ಓರ್ಟನ್, ಕೋಡಿ ರೋಡ್ಸ್, ಕೆವಿನ್ ಓವೆನ್ಸ್ ಇಷ್ಟು ಜನರು ಕೂಡ ಚಾಂಪಿಯನ್ಶಿಪ್ ಫ್ಯೂಡ್ ಅಲ್ಲೇ ಇದ್ದಾರೆ. ಅಂಡ್ ಅದರಿಂದನೇ ಕೂಡ ಸ್ಮ್ಯಾಕ್ ಡೌನ್ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಬ್ಲಡ್ ಲೈನ್ ಇಲ್ಲ ಅಂದ್ರೂ ಕೂಡ. ಅಂಡ್ ಇಲ್ಲಿ WWE ಅವರು ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರಿಪಲ್ ಮೇನಿಯಾ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸೆಪ್ಟೆಂಬರ್ 13ನೇ ತಾರೀಕು ನಮಗೆ ಟ್ರಿಪಲ್ ಮೇನಿಯಾ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಲ್ಲಿಗೆ WWE ಅವರು AAA ಮೆಗಾ ಚಾಂಪಿಯನ್ಶಿಪ್ಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ರು. ಅಂಡ್ ಈಗ ಒಂದು ಮ್ಯಾಚ್ ಕಾರ್ಡ್ ಗ್ರಾಫಿಕ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. WWE ಅವರು ಈ ಒಂದು ಫ್ಯೂಡ್ ನ ಸ್ವಲ್ಪ ನಿಧಾನಕ್ಕೆ ಬಿಲ್ಡ್ ಮಾಡ್ತಾ ಇದ್ದಾರೆ. ಮಾಸ್ಕ್ ವರ್ಸಸ್ ಮಾಸ್ಕ್ ಫ್ಯೂಡ್ ಅಲ್ಲಿ ಯಾವ ರೀತಿಯ ಒಂದು ಇಂಟೆನ್ಸಿಟಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು, ಆ ಒಂದು ಇಂಟೆನ್ಸಿಟಿ ಇಲ್ಲಿ ಇಲ್ಲ. ಬಟ್ ಆದ್ರೂ ಕೂಡ ಹತ್ರ ಬರ್ತಿದ್ದಂಗೆ ಶೋ WWE ಅವರು ಚೆನ್ನಾಗಿ ಬುಕ್ ಮಾಡಬಹುದು. ಇವನ್ ಇವತ್ತಿನ AAA ಶೋ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಬ್ರಾಲ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಕ್ ಸ್ಟೇಜ್ ಇಂದನೂ ಕೂಡ ಇವರು ಬ್ರಾಲ್ ಮಾಡ್ತಾರೆ. ನೋಡೋಣ ಗಾಯ್ಸ್, ಈ ಒಂದು ಶೋ ಅಲ್ಲಿ ಪ್ರಾಬಬ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನ ಚಾಂಪಿಯನ್ಶಿಪ್ ನ ಸೋಲು ಕೂಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ. ನಮ್ಮ ಲಿವ್ ಮಾರ್ಗನ್ ಅವ್ರನ್ನ ಯಾರ್ಯಾರು ಇಷ್ಟಪಡ್ತಾ ಇದ್ರು, ಇನ್ಕ್ಲೂಡಿಂಗ್ ಮೀ, ನಾವೆಲ್ಲರೂ ಕೂಡ ಅಳುವಂತಹ ಟೈಮ್ ಬಂದಿದೆ. ಯಾಕಂದ್ರೆ ನಮ್ಮ ಲಿವ್ ಮಾರ್ಗನ್ ಅವರು ಅಫಿಷಿಯಲ್ ಆಗಿ ಎಂಗೇಜ್ಡ್ ಆಗಿದ್ದಾರೆ. ರೀಸೆಂಟ್ ಆಗಿ ಅವರು ತನ್ನ ಫಿಯಾನ್ಸಿಯ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಅವರ ರಿಂಗ್ ನ ಫ್ಲೆಕ್ಸ್ ಕೂಡ ಮಾಡ್ತಾ ಇದ್ದಾರೆ. ಒಂದು ರೀತಿ ಎಲ್ಲರಿಗೂ ಕೂಡ ಉರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ, ಈಗ ಅವ್ರಿಗೂ ಕೂಡ ಒಳ್ಳೇದಾಗಿದೆ. ಅಂಡ್ ಅವರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು ಅಂತ ಅನ್ಕೋತಾ ಇದ್ದಾರೆ. ಎಂಗೇಜ್ಮೆಂಟ್ ಆಗಿದೆ, ನೋಡೋಣ ಮದ್ವೆ ಯಾವಾಗ ಆಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಕೆವಿನ್ ಓವೆನ್ಸ್ ಹಾಗೆ CM ಪಂಕ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಮುಂದಿನ ವಾರ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಕೆವಿನ್ ಓವೆನ್ಸ್ ಹಾಗೆ CM ಪಂಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಕೆನಡಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಕೆನಡಾ ನಮ್ಮ ಕೆವಿನ್ ಓವೆನ್ಸ್ ಅವರ ಹೋಮ್ ಗ್ರೌಂಡ್ ಅಂತಾನೆ ಹೇಳ್ಬೇಕು. ಅಂಡ್ ಪ್ರಾಬಬ್ಲಿ ಅಲ್ಲಿ WWE ಅವರು ಒಂದು ಟೈಟಲ್ ಚೇಂಜ್ ಕೂಡ ಪ್ಲಾನ್ ಮಾಡಬಹುದು. ಯಾಕಂದ್ರೆ ನನಗೆ ಯಾಕೋ ಆ ರೀತಿ ಅನ್ನಿಸ್ತಾ ಇದೆ. WWE ಅವರು ಏನಾದರೂ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ನ ಮತ್ತೊಮ್ಮೆ ಮಾಡೋದು ಬೇಡ ಇಷ್ಟು ಬೇಗ ಕ್ರೌನ್ ಜ್ಯುವೆಲ್ ಅಲ್ಲಿ ಅಂತ ಅನ್ಕೊಂಡ್ರೆ ಪ್ರಾಬಬ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರು ಚಾಂಪಿಯನ್ಶಿಪ್ ನ ಗೆಲ್ಲು ಕೂಡಬಹುದು. ಅಂಡ್ ಇದರಿಂದ ಒಂದು ಫ್ರೆಶ್ ವಿಚಾರ ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ನಮ್ಮ CM ಪಂಕ್ ಅವರು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಕೆವಿನ್ ಓವೆನ್ಸ್ ಅವರು ಚಾಂಪಿಯನ್ಶಿಪ್ ನ ಗೆದ್ದು 10 ವರ್ಷದ ಮೇಲಾಯ್ತು. ಸೊ ಈಗ ಅವರ ಬಳಿ ಟೈಮ್ ಇದೆ ಆ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ. ನಾನಂತೂ ನಮ್ಮ ಕೆವಿನ್ ಓವೆನ್ಸ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅವರು ಈ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲಿ ಅಂತ ನಾನು ಅನ್ಕೋತಾ ಇದ್ದೀನಿ. ನೀವು ಈ ಒಂದು ಮ್ಯಾಚ್ ಅಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನು ನಮ್ಮ ವೈಪರ್, ರ್ಯಾಂಡಿ ಓರ್ಟನ್ ಹಾಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ಇವರ ನಡುವೆ ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಅಫಿಷಿಯಲ್ ಆಗಿ WWE ಅವರು ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಇವರಿಬ್ಬರ ನಡುವಿನ ಎಂಡಿಂಗು ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. ಅಥವಾ WWE ಅವರು ಈ ಒಂದು ಮ್ಯಾಚ್ ಆದ್ಮೇಲೆ ಇನ್ನ ಒಂದು ಮ್ಯಾಚ್ ನ ಮನಿ ಇನ್ ದ ಬ್ಯಾಂಕ್ ಗೆ ಪ್ಲಾನ್ ಮಾಡಬಹುದು. ಅಂಡ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಇವರಿಬ್ಬರ ಫ್ಯೂಡ್ ನ WWE ಅವರು ಎಂಡ್ ಕೂಡ ಮಾಡಬಹುದು. ಆ ರೀತಿ ಏನಾದರೂ ಅನ್ಕೊಂಡ್ರೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರು ವಿನ್ ಆಗಬಹುದು. ಅಂಡ್ ಬ್ರೂಟಲ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರ ಕಥೆನ ಮುಗಿಸಬಹುದು. ಯಾವ ರೀತಿ ಅಟ್ಯಾಕ್ ಮಾಡಬಹುದು ಅಂದ್ರೆ, ಮನಿ ಇನ್ ದ ಬ್ಯಾಂಕ್ ತನಕನೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗಬಾರ್ದು. ಆ ರೀತಿ ಒಂದು ಬ್ರೇಕ್ ನ ಕೊಡೋದಕ್ಕೋಸ್ಕರ WWE ಅವರು ರ್ಯಾಂಡಿ ಓರ್ಟನ್ ಅವರ ಕೈಯಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿಸಬಹುದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ನಮ್ಮ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರೇನಾದ್ರೂ ವಿನ್ ಆಗಲಿಲ್ಲ ಅಂದ್ರೆ ಫ್ಯಾನ್ಸ್ ಗಳಂತೂ ಕೋಡಿ ರೋಡ್ಸ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋದಂತೂ ಕನ್ಫರ್ಮ್. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಪೆಂಟಾ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸೆಪ್ಟೆಂಬರ್ ತಿಂಗಳಲ್ಲಿ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಲುಚ್ಚಾ ಡೋರ್ಸ್ ಗಳ ಮೇಲೆ ಡಿಫೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ಅವ್ರಿಗೋಸ್ಕರ ಒಂದು ಟೂರ್ನಮೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆ ಒಂದು ಟೂರ್ನಮೆಂಟ್
ಟೂರ್ನಮೆಂಟ್ ಅಲ್ಲಿ 100% ನಮ್ಮ ಪೆಂಟಾ ಅವರೇ ಗೆಲ್ಲೋದು. ಯಾಕಂದ್ರೆ ಅವ್ರನ್ನ ಬಿಟ್ರೆ ಯಾವುದೇ ರೀತಿಯ ಬಿಗ್ ನೇಮು ಅಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಅಂಡ್ ಅದಕ್ಕೋಸ್ಕರ ನಮ್ಮ ಪೆಂಟಾ ಅವರು ಈಗ ರೋಮನ್ ರೈನ್ಸ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ರೋಮನ್ ರೈನ್ಸ್ ನೀನು ನಿಜವಾಗ್ಲೂ ನನ್ನ ರೀತಿ ವ್ಯಕ್ತಿ ಜೊತೆ ಯಾವತ್ತೂ ಕೂಡ ಮ್ಯಾಚ್ ಆಡೇ ಇಲ್ಲ. ಅಂಡ್ ನಿನ್ ರೀತಿ ನನಗೆ ಯಾವುದೇ ರೀತಿಯ ಫ್ಯಾಕ್ಷನ್ ಅಥವಾ ಗ್ರೂಪ್ ನ ಅಗತ್ಯಕತೆ ಇಲ್ಲ ಲೈಫ್ ಅಲ್ಲಿ ಏನಾದ್ರೂ ಅಚೀವ್ ಮಾಡೋದಕ್ಕೆ. ಅಂಡ್ ನಾನು ಸಿಂಗಲ್ ಆಗಿ ಎಲ್ಲದನ್ನು ಕೂಡ ಅಚೀವ್ ಮಾಡ್ತೀನಿ. ಲಿಸನ್ ರೋಮನ್, ನನ್ನನ್ನ ಕೇಳಿಸ್ಕೋ, ನಿಜವಾಗ್ಲೂ ನಾನು ನಿನ್ನನ್ನ ರೆಸ್ಪೆಕ್ಟ್ ಮಾಡ್ತೀನಿ ಆಸ್ ಎ ರೆಸ್ಲರ್. ಬಟ್ ಆ ಒಂದು ಟೂರ್ನಮೆಂಟ್ ನ ಗೆದ್ದು ಮೆಕ್ಸಿಕೋದಲ್ಲಿ ನಾನು ನಿನ್ನ ಫೇಸ್ ಮಾಡೋದಕ್ಕೆ ಬಂದಾಗ ನಿನಗೆ ನಾನು ತೋರಿಸ್ತೀನಿ ಪೆಂಟಾ ಯಾರು ಅಂತ ನಮ್ಮ ಪೆಂಟಾ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಪೆಂಟಾ ಅವರಂತೂ ವಾರ್ನಿಂಗ್ ನ ಇಶ್ಯೂ ಮಾಡಿದ್ದಾರೆ ನಮ್ಮ ರೋಮನ್ ರೈನ್ಸ್ ಅವರಿಗೆ. ನಿಜವಾಗ್ಲೂ ಇದು ರೋಮನ್ ರೈನ್ಸ್ ಅವರ ಒಂದು ಕ್ಲಾಸಿಕ್ ಮ್ಯಾಚಸ್ ಗಳಲ್ಲಿ ಒಂದಾಗುತ್ತೆ. ಹಿಂದೆ ನಮ್ಮ ಬಿಗ್ ಡ್ಯಾಗ್ ರೋಮನ್ ರೈನ್ಸ್ ಆಗಿದ್ದಾಗ ನಮ್ಮ ಬಡಿ ಮರ್ಫಿ ಅವರ ಜೊತೆ ಎಲ್ಲ ರೋಮನ್ ರೈನ್ಸ್ ಅವರು ಕ್ಲಾಸಿಕ್ ನ ಕೊಡ್ತಾ ಇದ್ರು. ಅಂಡ್ ಅದೇ ರೀತಿ ಕ್ಲಾಸಿಕ್ ನ ನಾವು ಪೆಂಟಾ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನಾನಂತೂ ಇವರಿಬ್ಬರ ಮ್ಯಾಚ್ ಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ವೆಯ್ಟ್ ಮಾಡ್ತಾ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.